ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಮ್ಯಾನ್ಷನ್ 24 ಎಂಬ ತಮಿಳು ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಹಾಗೂ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಅಮೃತ ಒಬ್ಬಳು ಇಂಟೆಲಿಜೆಂಟ್ ಹಾಗೂ ತುಂಬಾನೇ ಫೇಮಸ್ ಆಗಿರುವ ಕ್ರೈಮ್ ರಿಪೋರ್ಟರ್. ಒಂದು ದಿನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಅಮೃತಳ ತಂದೆ ಕಾಳಿದಾಸ್ ತುಂಬಾನೇ ನಿಗೂಢವಾಗಿ ಕಾಣೆಯಾಗ್ತಾನೆ. ಕಾಳಿದಾಸ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಹಾಗೂ ಮೀಡಿಯಾದವರು ಏನಂತ ಮಾತನಾಡ್ತಿರ್ತಾರೆ ಅಂದ್ರೆ, ಕಾಳಿದಾಸ್ಗೆ ಇತ್ತೀಚೆಗೆ ಯಾವುದೋ ತುಂಬಾನೇ ಬೆಲೆ ಬಾಳುವ ನಿಧಿ ಸಿಕ್ಕಿದೆ, ಆದ್ರೆ ಅದನ್ನ ಗವರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡದೆ ಕದ್ದು ಎಸ್ಕೇಪ್ ಆಗಿದ್ದಾನೆ ಅಂತ ಎಲ್ಲ ಕಡೆ ನ್ಯೂಸ್ ಅನ್ನ ವೈರಲ್ ಮಾಡ್ತಿರ್ತಾರೆ. ಆದ್ರೆ ಯಾವಾಗ್ಲೂ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿದ್ದ ನನ್ನ ತಂದೆ ಆ ರೀತಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅವರು ನಿಗೂಢವಾಗಿ ಮಿಸ್ಸಿಂಗ್ ಆಗಿರೋದ್ರ ಹಿಂದೆ ಇರುವ ಮಿಸ್ಟರಿ ಏನು ಅಂತ ನಾನೇ ಕಂಡುಹಿಡಿತೀನಿ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಳೆ. ತನ್ನ ತಂದೆ ಕೊನೆಯದಾಗಿ ಹೋಗಿದ್ದ ಮ್ಯಾನ್ಷನ್ 24 ಎಂಬ ಒಂದು ಪುರಾತನವಾದ ಹಾಗೂ ಹಾಂಟೆಡ್ ಬಂಗಲೆಗೆ ಹೋದಾಗ ಅಮೃತಗೆ ತನ್ನ ತಂದೆಯ ಬಗ್ಗೆ ಒಂದೊಂದೇ ಶಾಕಿಂಗ್ ವಿಷಯಗಳು ಗೊತ್ತಾಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಮೃತಳ ತಂದೆ ಕಾಳಿದಾಸ್ಗೆ ನಿಜವಾಗಿಯೂ ಆಗಿದ್ದೇನೋ, ಅವರು ಬದುಕಿದ್ದಾರ ಅಥವಾ ಸತ್ತಿದ್ದಾರ? ಆ ಮ್ಯಾನ್ಷನ್ 24 ಎಂಬ ಆ ನಿಗೂಢವಾದ ಬಂಗಲಿಯ ಮಿಸ್ಟರಿಯಾದ್ರೂ ಏನೋ, ಹಾಗೂ ಅಮೃತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಕಾಳಿದಾಸ್ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಿರೋದನ್ನ ನೋಡ್ತೀವಿ. ಡಿಪಾರ್ಟ್ಮೆಂಟ್ ನವರು ಹಾಗೂ ಮೀಡಿಯಾದವರು ಕಾಳಿದಾಸ್ ತನಗೆ ಸಿಕ್ಕಿದ್ದ ಅಪಾರ ಬೆಲೆ ಬಾಳುವ ನಿಧಿಯನ್ನ ಗವರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡದೆ ಕದ್ದು ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಿರ್ತಾರೆ. ತನ್ನ ಗಂಡ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ತುಳಸಿಗೆ ತುಂಬಾನೇ ಅನಾರೋಗ್ಯ ಶುರುವಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾಳೆ. ಈಗ ಕಾಳಿದಾಸ್ ಹಾಗೂ ತುಳಸಿಯ ಮಗಳಾಗಿರುವ ಚಿತ್ರದ ಹೀರೋಯಿನ್ ಅಮೃತ ತನ್ನ ತಾಯಿಯನ್ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಬರ್ತಾಳೆ. ಅಮೃತ ಡಾಕ್ಟರ್ ಬಳಿ ಹೋಗಿ, ಮೇಡಮ್ ನನ್ನ ತಾಯಿ ಈಗ ಹೇಗಿದ್ದಾರೆ ಅಂತ ವಿಚಾರಿಸ್ತಾಳೆ. ಮೇಡಮ್, ನಿಮ್ಮ ತಾಯಿ ನಿಮ್ಮ ತಂದೆ ಮಿಸ್ಸಿಂಗ್ ಆಗಿರೋದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬಾನೇ ಕೊರಗ್ತಿದ್ದಾರೆ. ಮೋಸ್ಟ್ಲಿ ಅವರು ಸರಿಯಾಗ್ಬೇಕು ಅಂದ್ರೆ ನಿಮ್ಮ ತಂದೆ ವಾಪಸ್ ಬರ್ಬೇಕು ಅಂತ ಅನ್ಸುತ್ತೆ. ಅವರಿಗೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಯಾವುದೇ ಯೂಸ್ ಇಲ್ಲ. ನೀವೊಂದು ಕೆಲಸ ಮಾಡಿ, ಅವರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರೆದುಕೊಂಡು ಹೋಗಿ. ಸರಿ ಅಂತ ಅಮೃತ ತನ್ನ ತಾಯಿಯ ಡಿಸ್ಚಾರ್ಜ್ಗೆ ಎಲ್ಲವನ್ನ ರೆಡಿ ಮಾಡಿಕೊಳ್ತಿದ್ರೆ, ಅಲ್ಲಿಗೆ ಬಂದ ಮೀಡಿಯಾದವರು ನಿಮ್ಮ ತಂದೆ ಎಲ್ಲಿದ್ದಾರೆ, ಗೌರ್ಮೆಂಟ್ಗೆ ಸೇರಿರುವ ಅಪಾರವಾದ ನಿಧಿಯನ್ನ ಕದ್ದು ಎಲ್ಲೋ ಎಸ್ಕೇಪ್ ಆಗಿದ್ದಾರೆ ಅಂತ ಅಮೃತಗೆ ತುಂಬಾನೇ ನೋವಾಗುವ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಈಗ ಅಮೃತಗೆ ಜನರು ತನ್ನ ತಂದೆ ಮೇಲೆ ಮಾಡ್ತಿರುವ ಆರೋಪವನ್ನ ಕೇಳಿ ತುಂಬಾನೇ ಬೇಜಾರು ಹಾಗೂ ಕೋಪ ಎರಡೂ ಆಗುತ್ತೆ. ನನ್ನ ತಂದೆ ಖಂಡಿತವಾಗಿಯೂ ಯಾವುದೇ ತಪ್ಪನ್ನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವರೀಗ ಎಲ್ಲಿದ್ದಾರೆ, ಅವರಿಗೆ ಏನಾಯ್ತು ಅಂತ ಫೈಂಡ್ ಔಟ್ ಮಾಡಿ ನಿಜವನ್ನ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ತಕ್ಷಣ ಮನೆಗೆ ಬಂದು ಕಾಳಿದಾಸ್ನ ಜೊತೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲ ಎಂಪ್ಲಾಯೀಸ್ ಗಳ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾಳೆ. ನಂತರ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಆಗಿರುವ ಜಯಪ್ರಕಾಶ್ ಬಳಿ ಬಂದು ತನ್ನ ತಂದೆಯ ಬಗ್ಗೆ ವಿಚಾರಿಸ್ತಾಳೆ. ಆದ್ರೆ ಜಯಪ್ರಕಾಶ್ ನೋಡಿದ್ರೆ ಕಾಳಿದಾಸ್ ಮೇಲೆನೆ ಅನುಮಾನ ಪಡ್ತಾ, ಅಮೃತ ನಿನ್ನ ತಂದೆಯೊಬ್ಬ ದೇಶದ್ರೋಹಿ, ಮೋಸ್ಟ್ಲಿ ಕಾಳಿದಾಸ್ಗೆ ಇತ್ತೀಚೆಗೆ ಅಪಾರ ಬೆಲೆ ಬಾಳುವ ನಿಧಿ ಸಿಕ್ಕಿತು ಅಂತ ಅನ್ಸುತ್ತೆ. ಆ ವಿಷಯವನ್ನ ನಮಗೂ ಇನ್ಫಾರ್ಮ್ ಮಾಡದೆ ಕದ್ದು ಎಲ್ಲೋ ಎಸ್ಕೇಪ್ ಆಗಿದ್ದಾನೆ ಅಂತ ಬೈತಾನೆ. ಈಗ ಎಲ್ಲರೂ ತನ್ನ ತಂದೆಗೆ ಪದೇ ಪದೇ ಕಳ್ಳ, ದೇಶದ್ರೋಹಿ ಅಂತೆಲ್ಲ ಕರಿತಿರೋದನ್ನ ಕೇಳಿ ಅಮೃತ ತುಂಬಾನೇ ಸಿಟ್ಟಾಗ್ತಾಳೆ. ಸರ್, ನೀವೆಲ್ಲ ಹೇಳ್ತಿರೋ ಹಾಗೆ ನನ್ನ ತಂದೆ ನಿಧಿಯನ್ನ ಕದ್ದು ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅವರು ಇಷ್ಟು ವರ್ಷಗಳಿಂದ ಡಿಪಾರ್ಟ್ಮೆಂಟ್ಗೆ ಎಷ್ಟೊಂದು ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿದ್ರು ಅಂತ ನಿಮ್ಗೂ ಕೂಡ ಗೊತ್ತಿದೆ ಅಲ್ವಾ. ಅವರು ಕೊನೆಯದಾಗಿ ಮ್ಯಾನ್ಷನ್ 24 ಎಂಬ ಒಂದು ಪುರಾತನವಾದ ಬಂಗಲೆಯ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಯ್ತು. ಆ ಬಂಗಲೆಯ ಅಡ್ರೆಸ್ ಕೊಡಿ, ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗಬಹುದು ಅಂತ ಕೇಳ್ತಾಳೆ. ಮ್ಯಾನ್ಷನ್ 24 ಎಂಬ ಹೆಸರನ್ನ ಕೇಳ್ತಿದ್ದ ಹಾಗೇನೆ ಬೆಚ್ಚಿ ಬಿದ್ದ ಜಯಪ್ರಕಾಶ್, ಅಮೃತ ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಆ ಬಂಗಲೆಗೆ ಹೋದವರು ಇದುವರೆಗೂ ಯಾರು ಕೂಡ ವಾಪಸ್ ಬಂದಿಲ್ಲ. ಅದು ತುಂಬಾನೇ ಡೇಂಜರಸ್ ಹಾಗೂ ಹಾಂಟೆಡ್ ಆಗಿರುವ ಪುರಾತನ ಕಾಲದ ಬಂಗಲೆ ಅಂತ ಹೇಳ್ತಾನೆ. ಆದ್ರೆ ಅಮೃತ ಮಾತ್ರ ಇಲ್ಲ, ನನ್ನ ತಂದೆ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಲೇಬೇಕು ಅಂತ ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ತನ್ನ ತಂದೆಯನ್ನ ಹುಡುಕೋದಕ್ಕೆ ತನ್ನ ಜೊತೆ ಆ ಬಂಗಲೆಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ಹಾಗೂ ಬೇರೆ ಪೊಲೀಸರು ಕೂಡ ಮ್ಯಾನ್ಷನ್ 24 ಎಂಬ ಹೆಸರನ್ನ ಕೇಳ್ತಿದ್ದ ಹಾಗೇನೆ ತುಂಬಾನೇ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇನ್ಸ್ಪೆಕ್ಟರ್ ಅಮೃತಗೆ, ಮೇಡಮ್ ನನ್ನನ್ನ ನಂಬಿಕೊಂಡು ಮನೆಯಲ್ಲಿ ಹೆಂಡತಿ ಹಾಗೂ ಮಕ್ಕಳಿದ್ದಾರೆ, ಆ ಬಂಗಲೆಗೆ ಹೋಗುವ ನೀವಂತೂ ವಾಪಸ್ ಬರೋದಿಲ್ಲ, ನಿಮ್ಮ ಜೊತೆ ಬಂದು ನಾವು ಕೂಡ ಸಾಯೋದಕ್ಕೆ ಇಷ್ಟ ಇಲ್ಲ, ನಾವ್ಯಾರು ಕೂಡ ನಿಮ್ಮ ಜೊತೆ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ. ಈಗ ಅಮೃತಗೆ ಬೇರೆ ದಾರಿ ಇಲ್ಲದೆ ಒಬ್ಬಳೆ ಆ
ಮ್ಯಾನ್ಷನ್ 24 ಎಂಬ ಹಳೆಯ ಹಾಗೂ ಪುರಾತನ ಕಾಲದ ಬಂಗಲೆಯ ಬಳಿ ಬರ್ತಾಳೆ. ಸ್ನೇಹಿತರೆ, ಆ ಮ್ಯಾನ್ಷನ್ 24 ಅನ್ನೋದು 6 ಅಂತಸ್ತಿನ ನೋಡೋದಕ್ಕೇನೆ ತುಂಬಾನೇ ಭಯಾನಕವಾಗಿರುವ ಒಂದು ಹಾಂಟೆಡ್ ಬಂಗಲೆ ಆಗಿರುತ್ತೆ. ಹಲವು ವರ್ಷಗಳ ಹಿಂದೆ ಚೆನ್ನಾಗಿ ಇದ್ದ ಈ ಬಂಗಲೆಯಲ್ಲಿ ಹಲವಾರು ಜನರು ಸತ್ತಿದ್ದಾರೆ ಅಂತ ಸುತ್ತಮುತ್ತಲಿನ ಜನಗಳು ಮಾತನಾಡಿಕೊಳ್ತಿರ್ತಾರೆ. ಅಮೃತ ಹೆದರಿಕೊಳ್ಳುತ್ತಲೇ ಆ ಬಂಗಲೆಯ ಒಳಗಡೆ ಬಂದು ನೋಡಿದ್ರೆ ಆಶ್ಚರ್ಯವೆಂಬಂತೆ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇರ್ತಾನೆ. ಜನಗಳು ಬರೋದಕ್ಕೇನೆ ಹೆದರಿಕೊಳ್ಳುವ ಈ ಬಂಗಲೆಯಲ್ಲಿ ವಾಚ್ಮ್ಯಾನ್ ಯಾಕಿದ್ದಾನೆ ಅಂತ ಅಮೃತಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಈಗ ಅಮೃತ ತನ್ನ ಬಗ್ಗೆ ನಿಜ ಹೇಳದೆ, ನಾನೊಬ್ಬಳು ನ್ಯೂಸ್ ರಿಪೋರ್ಟರ್, ನಾನು ಈ ಬಂಗಲೆಯ ಬಗ್ಗೆ ನಮ್ಮ ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಬೇಕು ಅಂತ ಬಂದಿದ್ದೀನಿ. ಈ ಬಂಗಲೆಯ ಹಿಸ್ಟರಿ ಏನು, ಇದರ ಬಗ್ಗೆ ನಿಮ್ಗೆ ಏನೇನೋ ಗೊತ್ತಿದೆಯೋ ಎಲ್ಲವನ್ನ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ವಾಚ್ಮ್ಯಾನ್ ಸರಿ, ಇಲ್ಲಿರುವ ರೂಮ್ ನಂಬರ್ 504 ನಲ್ಲಿ ನಡೆದಿದ್ದ ಒಂದು ಘಟನೆಯನ್ನ ಹೇಳ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ಹಲವು ವರ್ಷಗಳ ಹಿಂದೆ ರೂಮ್ ನಂಬರ್ 504ಗೆ ಚತುರ್ವೇದಿ ಎಂಬ ಒಬ್ಬ ರೈಟರ್ ಬಂದಿರ್ತಾನೆ. ಇವನಿಗೆ ಯಾಕೋ ಗೊತ್ತಿಲ್ಲ, ಚಿಕ್ಕ ಮಕ್ಕಳನ್ನ ಕಂಡ್ರೇನೆ ಆಗ್ತಿರೋದಿಲ್ಲ. ಮದುವೆಯಾಗಿ ತನಗೆ ಒಬ್ಬ ಗಂಡು ಮಗ ಹುಟ್ಟಿದ ನಂತರ ತನ್ನ ಹೆಂಡತಿ ಹಾಗೂ ಮಗನ ಜೊತೆ ಜಗಳ ಮಾಡ್ಕೊಂಡು ಈ ಬಂಗಲೆಗೆ ಬಂದಿರ್ತಾನೆ. ಈತ ಡ್ರಿಂಕ್ಸ್ ಮಾಡ್ತಾ ಸ್ಟೋರಿ ಬರೀತಿರುವಾಗ ಈತ ಯೂಸ್ ಮಾಡ್ತಿದ್ದ ಟೈಪ್ ರೈಟರ್ ನಲ್ಲಿ ಮಕ್ಕಳು 404 ರೂಮ್ ನಲ್ಲಿ ಇದ್ದಾರೆ ಅಂತ ಆಟೋಮೆಟಿಕ್ ಆಗಿ ಟೈಪ್ ಆಗುತ್ತೆ. ಹೆದರಿಕೊಂಡ ಈತ ತಕ್ಷಣ ಹೊರಗಡೆ ಬಂದು ತಲೆ ನೋಯ್ತಿದೆ ಅಂತ ಒಂದು ಮೆಡಿಕಲ್ ಶಾಪ್ಗೆ ಟ್ಯಾಬ್ಲೆಟ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಆನಂದಿ ಇವನಿಗೆ ಟ್ಯಾಬ್ಲೆಟ್ಸ್ ಕೊಡ್ತಿರುವಾಗ ಅಲ್ಲಿಗೆ ಒಂದಷ್ಟು ಐಟಮ್ಸ್ ಗಳು ಬೇಕು ಅಂತ ಒಬ್ಬ ಹುಡುಗ ಬರ್ತಾನೆ. ಆನಂದಿ ಆತ ತಂದಿದ್ದ ಲಿಸ್ಟ್ ಅನ್ನ ಚೆಕ್ ಮಾಡಿದಾಗ ಅದು ಸರ್ಜರಿಗೆ ಯೂಸ್ ಮಾಡುವ ಎಕ್ವಿಪ್ಮೆಂಟ್ಸ್ ಗಳು ಅಂತ ಗೊತ್ತಾಗುತ್ತೆ. ಸರ್, ಈ ರೀತಿಯ ಎಕ್ವಿಪ್ಮೆಂಟ್ಸ್ ಗಳನ್ನ ನಾವು ಸೇಲ್ ಮಾಡೋದಿಲ್ಲ, ಇಲ್ಲೇ ಹತ್ತಿರದಲ್ಲಿ ಒಂದು ದೊಡ್ಡ ಮೆಡಿಕಲ್ ಶಾಪ್ ಇದೆ, ಅಲ್ಲಿಗೆ ಹೋದ್ರೆ ಸಿಗ್ಬಹುದು ಅಂತ ಕಳಿಸ್ತಾಳೆ. ನಂತರ ಟ್ಯಾಬ್ಲೆಟ್ ತೆಗೆದುಕೊಂಡು ಚತುರ್ವೇದಿ ವಾಪಸ್ ತನ್ನ ರೂಮ್ಗೆ ಬಂದಾಗ ತನ್ನ ಟೈಪ್ ರೈಟರ್ ನೆಲದ ಮೇಲೆ ಬಿದ್ದಿರೋದನ್ನ ನೋಡ್ತಾನೆ. ಮೋಸ್ಟ್ಲಿ ರೂಮ್ ನಂಬರ್ 404 ನಲ್ಲಿರುವ ಮಕ್ಕಳೇ ಟೈಪ್ ರೈಟರ್ ಅನ್ನ ಕೆಳಗಡೆ ಬೀಳ್ಸಿರ್ಬಹುದು ಅಂತ ಕೋಪಗೊಂಡು ತಕ್ಷಣ ಅಲ್ಲಿಗೆ ಹೋಗಿ ರೂಮ್ ಡೋರ್ ಅನ್ನ ಬಡಿತಾನೆ. ಇವನ ಗಲಾಟೆ ಕೇಳಿ ಹೊರಗಡೆ ಬಂದ ಒಬ್ಬಳು ಪ್ರೆಗ್ನೆಂಟ್ ಮಹಿಳೆ ಗಲಾಟೆ ಮಾಡ್ಬಿಡಿ ಅಂತ ಬೈದು ಒಳಗಡೆ ಹೋಗ್ತಾಳೆ. ನಂತರ ಚತುರ್ವೇದಿ ವಾಪಸ್ ತನ್ನ ರೂಮ್ಗೆ ಬಂದಾಗ ಶಾಕಿಂಗ್ಲಿ ಇವನ ರೂಮ್ ನ ಒಳಗಡೆ ಹಲವಾರು ಮಕ್ಕಳ ಪ್ರೇತಾತ್ಮಗಳು ಇರೋದನ್ನ ನೋಡ್ತಾನೆ. ಹೆದರಿಕೊಂಡ ಆತ ತಕ್ಷಣ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಸ್ಕ್ರೀನ್ ಬ್ಲಾಂಕ್ ಆಗಿ ಚತುರ್ವೇದಿ ಜೋರಾಗಿ ಕೂಗ್ತಾನೆ ಹಾಗೂ ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಈಗ ವಾಚ್ಮ್ಯಾನ್ ಅಮೃತಗೆ ಆ ಚತುರ್ವೇದಿ ಆವತ್ತು ಮಿಸ್ ಆದವನು ಇವತ್ತಿಗೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ನಂತರ ಈ ಬಂಗಲೆಯಲ್ಲಿ ನಡೆದಿರುವ ಬೇರೆ ಕತೆಗಳನ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಅಮೃತಳನ್ನ ಮನೆಗೆ ಕಳುಹಿಸಿ ಕೊಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮತ್ತೆ ಅಮೃತ ಆ ಬಂಗಲೆಗೆ ಬಂದು ವಾಚ್ಮ್ಯಾನ್ ಅನ್ನ ಮೀಟ್ ಮಾಡ್ತಾಳೆ. ಈಗ ವಾಚ್ಮ್ಯಾನ್ ಆ ಬಂಗಲೆಯ ರೂಮ್ ನಂಬರ್ 203 ನಲ್ಲಿ ನಡೆದಿದ್ದ ಒಂದು ಕಥೆಯನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ರೂಮ್ ನಂಬರ್ 203 ನಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಆ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಆನಂದಿ. ಸ್ನೇಹಿತರೆ, ಆನಂದಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಆದ್ರೆ ಇವರಿಬ್ಬರು 7 ವರ್ಷಗಳಿಂದ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ನಲ್ಲಿರ್ತಾರೆ. ಆತ ಆನಂದಿಗೆ, ಆನಂದಿ ನಿನ್ಗೆ ಎಷ್ಟು ಸಾರಿ ಹೇಳಿದ್ದೀನಿ, ನಾನು ಮನೆಯಲ್ಲಿರುವಾಗ ಪದೇ ಪದೇ ನನ್ನ ಮೊಬೈಲ್ಗೆ ಕಾಲ್ ಮಾಡ್ಬೇಡ ಅಂತ. ಬೆಳಿಗ್ಗೆ ನೀನು ನನಗೆ ಕಾಲ್ ಮಾಡಿದಾಗ ನನ್ನ ಹೆಂಡತಿ ಪಕ್ಕದಲ್ಲೇ ಇದ್ಲು, ಆಕೆಗೆ ನಾವಿಬ್ರು ಅಫೇರ್ ನಲ್ಲಿ ಇದ್ದೀವಿ ಅಂತ ಅನುಮಾನ ಸ್ಟಾರ್ಟ್ ಆಗಿದೆ. ಆದ್ರೆ ಆನಂದಿ ಮಾತ್ರ ತುಂಬಾನೇ ಕ್ಯಾಶುಯಲ್ ಆಗಿ, ಇವತ್ತಲ್ಲ ನಾಳೆ ನಮ್ಮಿಬ್ಬರ ವಿಷಯ ನಿನ್ನ ಹೆಂಡತಿಗೆ ಗೊತ್ತಾಗ್ಲೇಬೇಕಲ್ವಾ, ನಮ್ಮ ಪ್ಲಾನ್ ಪ್ರಕಾರ ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಡು, ಒಂದು ವೇಳೆ ಆಕೆ ಒಪ್ಲಿಲ್ಲ ಅಂದ್ರೆ ನಾವು ಮಾಡಿರುವ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತ ವಿಚಿತ್ರವಾಗಿ ನಗ್ತಾಳೆ. ಆ ದಿನ ರಾತ್ರಿ ಆತ ಅಲ್ಲೇ ಸ್ಟೇ ಆಗ್ತಾನೆ. ಮರುದಿನ ಬೆಳಿಗ್ಗೆ ಆತ ಇನ್ನು ಕೂಡ ಮಲಗಿದ್ದ ಕಾರಣ ಆನಂದಿ ಎದ್ದು ರೆಡಿಯಾಗಿ ಕೆಲಸಕ್ಕೆ ಬರ್ತಾಳೆ. ಆದ್ರೆ ಸ್ವಲ್ಪ ಸಮಯದ ನಂತರ ಈಕೆಯನ್ನ ಹುಡುಕಿಕೊಂಡು ಬಂದ ಪೊಲೀಸರು ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಸ್ನೇಹಿತರೆ, ಅಸಲಿಗೆ ನಿನ್ನೆ ರಾತ್ರಿನೇ ಇವಳ ಬಾಯ್ ಫ್ರೆಂಡ್ ತನ್ನ ಹೆಂಡತಿ ಹಾಗೂ ಮಗನನ್ನ ಕೊಲೆ ಮಾಡಿ ಇವಳ ಮನೆಗೆ ಬಂದಿರ್ತಾನೆ. ಈಗ ಆನಂದಿ ಪೊಲೀಸರಿಗೆ ನಾವಿಬ್ರು ರಿಲೇಶನ್ಶಿಪ್ ನಲ್ಲಿ ಇರೋದೇನೋ ನಿಜಾನೇ, ಆದ್ರೆ ಆತ ತನ್ನ ಹೆಂಡತಿ ಹಾಗೂ ಮಗನನ್ನ ಕೊಲೆ ಮಾಡಿದ್ದಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆತ ಈಗ ಎಲ್ಲಿದ್ದಾನೋ ಗೊತ್ತಿಲ್ಲ, ಅವನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕರೆ ನಿಮಗೆ ಹೇಳ್ತೀನಿ ಅಂತ ಹೇಳಿ ಸೀದಾ ಅಲ್ಲಿಂದ ಮನೆಗೆ ಬರ್ತಾಳೆ. ಆನಂದಿ ವಾಪಸ್ ಮನೆಗೆ ಬಂದಾಗ ಇವಳ ಬಾಯ್ ಫ್ರೆಂಡ್ ವಾಶ್ರೂಮ್ ನ ಒಳಗಡೆಯಿಂದ ತುಂಬಾನೇ ವಿಚಿತ್ರವಾಗಿ ಏನೇನೋ ಮಾತನಾಡ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಆನಂದಿಯ ಕೊಲೆಯಾಗಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ರೂಮ್ ನ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದ್ರೆ ಆನಂದಿಯ ಡೆಡ್ ಬಾಡಿ ಬಾತ್ ಟಬ್ ನ ಒಳಗಡೆ ಬಿದ್ದಿರುತ್ತೆ. ಆಕೆ ತಲೆಗೆ ಯಾರೋ ಪದೇ ಪದೇ ಸುತ್ತಿಗೆಯಿಂದ ಹೊಡೆದು ಸಾಯಿಸಿರುವ ಮಾರ್ಕ್ಗಳಿರುತ್ತವೆ. ಈಗ ಪ್ರೆಸೆಂಟ್ ನಲ್ಲಿ ವಾಚ್ಮ್ಯಾನ್ ಅಮೃತಗೆ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ.
ಅಮೃತ ಅಸಲಿಗೆ ಆನಂದಿಯ ಬಾಯ್ ಫ್ರೆಂಡ್ ತನ್ನ ಹೆಂಡತಿ ಹಾಗೂ ಮಗನನ್ನ ಕೊಲೆ ಮಾಡಿದ ನಂತರ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದ. ಇದರರ್ಥ ಆ ದಿನ ರಾತ್ರಿ ಆನಂದಿಯ ರೂಮ್ಗೆ ಬಂದು ಅವಳ ಜೊತೆ ಸ್ಟೇ ಮಾಡಿದ್ದು ಹಾಗೂ ಅವಳನ್ನ ಕೊಲೆ ಮಾಡಿದ್ದು ಅವಳ ಬಾಯ್ ಫ್ರೆಂಡ್ ನ ಪ್ರೇತಾತ್ಮ ಅಂತ ಹೇಳ್ತಾನೆ. ನಂತರ ಮುಂದುವರೆದು ಅಬ್ಬಂಗಲಿಯ ರೂಮ್ ನಂಬರ್ 605 ನಲ್ಲಿ ನಡೆದಿದ್ದ ಒಂದು ಸ್ಟೋರಿಯನ್ನ ಹೇಳೋದಕ್ಕೆ ಶುರು ಮಾಡುತ್ತಾನೆ. ಹಲವು ವರ್ಷಗಳ ಹಿಂದೆ ರೂಮ್ ನಂಬರ್ 605ಗೆ ಒಂದು ಫ್ಯಾಮಿಲಿ ಸ್ಟೇ ಮಾಡೋದಕ್ಕೆ ಅಂತ ಬಂದಿರುತ್ತೆ. ಆ ಫ್ಯಾಮಿಲಿಯಲ್ಲಿ ರಾಧಾ, ಸುಬ್ರಹ್ಮಣಿ, ಅವರ ಮಾವ ಹಾಗೂ ಅವರ ಇಬ್ಬರು ಮಕ್ಕಳಿರ್ತಾರೆ. ಸುಬ್ರಹ್ಮಣಿ ಇತ್ತೀಚೆಗೆ ತೀರಿ ಹೋಗಿದ್ದ ತನ್ನ ತಾಯಿ ದೇವಿಯಮ್ಮನ ಹೆಸರನ್ನೇ ತನ್ನ ಮಗಳಿಗೆ ಇಟ್ಟಿರ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಒಂದು ವಿಷಯವೇನೆಂದ್ರೆ ಈ ರಾಧಾ ಕೂಡ ಹಿಂದಿನ ಕಥೆಯಲ್ಲಿ ನಾವು ನೋಡಿದ್ದ ಆನಂದಿಯ ಜೊತೆ ಅದೇ ಮೆಡಿಕಲ್ ಶಾಪ್ ನಲ್ಲೇ ಕೆಲಸ ಮಾಡ್ತಿರ್ತಾಳೆ. ರಾಧಾಳ ಗಂಡ ಸುಬ್ರಹ್ಮಣಿ ತನ್ನ ತಾಯಿಯನ್ನ ಕಳೆದುಕೊಂಡ ನಂತರ ಒಂದು ರೀತಿ ಡಿಪ್ರೆಷನ್ಗೆ ಹೊರಟೋಗಿರ್ತಾನೆ. ಹೇಗಾದ್ರೂ ಮಾಡಿ ತನ್ನ ತಾಯಿಯ ಆತ್ಮದ ಜೊತೆ ಮಾತನಾಡಬೇಕು ಅಂತಾನೆ ತನ್ನ ಫ್ಯಾಮಿಲಿಯನ್ನ ಅಬ್ಬಂಗಲೆಗೆ ಕರೆದುಕೊಂಡು ಬಂದಿರ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ವಿಷಯವೇನೆಂದ್ರೆ ಸುಬ್ರಹ್ಮಣ್ಯ ತಾಯಿ ದೇವಿಯಮ್ಮ ಭೂತ ಪ್ರೇತಗಳನ್ನ ಬಿಡಿಸ್ತಿದ್ದ ಒಬ್ಬಳು ಮಹಿಳೆಯಾಗಿರ್ತಾಳೆ. ಸುಬ್ರಹ್ಮಣಿ ತನ್ನ ತಾಯಿಯ ಆತ್ಮವನ್ನ ತನ್ನ ಮಗಳ ದೇಹದ ಒಳಗಡೆ ಬರುವ ಹಾಗೆ ಮಾಡ್ಬೇಕು ಅಂತ ಏನೇನೋ ಪೂಜೆ ಮಾಡ್ತಿರ್ತಾನೆ. ಸುಬ್ರಹ್ಮಣಿ ಅಂದುಕೊಂಡ ಹಾಗೆ ದೇವಿಯಮ್ಮನ ಪ್ರೇತಾತ್ಮ ತನ್ನ ಮೊಮ್ಮಗಳ ದೇಹದ ಒಳಗಡೆ ಬರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಆ ಫ್ಯಾಮಿಲಿಯಲ್ಲಿದ್ದ ಎಲ್ಲರೂ ಕೂಡ ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ವಾಚ್ಮನ್ ಹೇಳ್ತಿರುವ ಒಂದೊಂದೇ ಸ್ಟೋರಿಗಳನ್ನ ಕೇಳ್ತಾ ಕೇಳ್ತಾ ಅಮೃತಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಅಮೃತ ಮನೆಗೆ ಹೋದಾಗ ತನ್ನ ಮನೆಯಲ್ಲಿ ಯಾರೋ ಗೆಜ್ಜೆ ಹಾಕಿಕೊಂಡು ನಡೀತಿರುವ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ವಾಚ್ಮನ್ ಅಬ್ಬಂಗಲಿಯ ರೂಮ್ ನಂಬರ್ 409 ನ ಒಂದು ಸ್ಟೋರಿಯನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಸ್ನೇಹಿತರೆ, ರೂಮ್ ನಂಬರ್ 409 ನಲ್ಲಿ ಹಲವು ವರ್ಷಗಳ ಹಿಂದೆ ರಾಧಿಕಾ ಎಂಬ ಒಬ್ಬಳು ಭರತನಾಟ್ಯಂ ಡ್ಯಾನ್ಸರ್ ವಾಸ ಮಾಡ್ತಿರ್ತಾಳೆ. ನಿಮಗೆ ನೆನಪಿದ್ರೆ ಈ ರಾಧಿಕಾನೆ ಮೊದಲ ಸ್ಟೋರಿಯಲ್ಲಿ ಹೊರಗಡೆ ಬಂದು ಚತುರ್ವೇದಿಗೆ ಬೈದಿರ್ತಾಳೆ. ರಾಧಿಕಾ ಪ್ರೆಗ್ನೆಂಟ್ ಆದಾಗಿಂದ ಪ್ರತಿದಿನ ರಾತ್ರಿ ಈಕೆಗೆ ತುಂಬಾನೇ ಕೆಟ್ಟ ಕನಸುಗಳು ಬಿದ್ದು ಆಗಾಗ ಎಚ್ಚರವಾಗ್ತಿರುತ್ತೆ. ರಾಧಿಕಾಗೆ ಇವಳ ಗಂಡ ಒಂದು ಗೊಂಬೆಯನ್ನ ಗಿಫ್ಟ್ ಮಾಡಿರ್ತಾನೆ. ಶಾಕಿಂಗ್ಲಿ ಆ ಗೊಂಬೆ ಒಂದು ದಿನ ತನ್ನಷ್ಟಕ್ಕೆ ತಾನೇ ಮೂವ್ಮೆಂಟ್ ಆಗ್ತಿರೋದನ್ನ ನೋಡ್ತೀವಿ. ರಾಧಿಕಾ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳೋದೇನಂದ್ರೆ, ರಾಧಿಕಾ ಮೊದಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನೀನು ಸ್ಟ್ರೆಸ್ ಮಾಡಿಕೊಳ್ಬಾರ್ದು ಅಂತ. ಈ ಹಿಂದೆ ನಿನ್ನ ಜೀವನದಲ್ಲಿ ಏನೇ ನಡೆದಿದ್ರು ಕೂಡ ಅದನ್ನೆಲ್ಲ ಮರೆತು ನಿನ್ನ ಮಗುವಿನ ಮೇಲೆ ಫೋಕಸ್ ಮಾಡೋ ಅಂತ ಅಡ್ವೈಸ್ ಮಾಡ್ತಾರೆ. ಸ್ನೇಹಿತರೆ, ಅಷ್ಟಕ್ಕೂ ರಾಧಿಕಾಳ ಜೀವನದಲ್ಲಿ ಏನೋ ನಡೆದಿರುತ್ತೆ ಅಂದ್ರೆ 2 ವರ್ಷಗಳ ಹಿಂದೆ ರಾಧಿಕಾ ಮದುವೆಗೂ ಮುಂಚೆ ಭರತನಾಟ್ಯಂ ಮಾಡ್ತಿದ್ದಾಗ ತುಂಬಾನೇ ಫೇಮಸ್ ಆಗಿರ್ತಾಳೆ. ಈಕೆ ಪರ್ಫಾರ್ಮ್ ಮಾಡ್ತಿದ್ದ ಪ್ರೋಗ್ರಾಮ್ಗೆ ರಾಜು ಎಂಬ ಒಬ್ಬ ಫೋಟೋಗ್ರಾಫರ್ ಬಂದಾಗ ಇಬ್ಬರ ಮಧ್ಯ ಪರಿಚಯ ಆಗಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಸ್ವಲ್ಪ ದಿನಗಳ ನಂತರ ಇಬ್ಬರು ಮದುವೆ ಕೂಡ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಇಬ್ಬರು ಇಂಟಿಮೇಟ್ ಆಗಿ ರಾಧಿಕಾ ಪ್ರೆಗ್ನೆಂಟ್ ಆಗ್ತಾಳೆ. ಆದ್ರೆ ರಾಧಿಕಾ ಭರತನಾಟ್ಯಂ ನಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದ ಕಾರಣ ತಮ್ಮ ಮಗುವನ್ನ ಅಬೋಷನ್ ಮಾಡಿಸ್ತಾಳೆ. ತನಗೆ ಇನ್ಫಾರ್ಮ್ ಮಾಡದೆ ರಾಧಿಕಾ ಮಗುವನ್ನ ಅಬೋಷನ್ ಮಾಡಿಸಿದ್ದ ಕಾರಣ ರಾಜುಗೆ ತುಂಬಾನೇ ಕೋಪ ಬಂದು ಇಬ್ಬರ ಮಧ್ಯ ಜಗಳ ಆಗಿ ಬ್ರೇಕಪ್ ಕೂಡ ಆಗಿಬಿಡುತ್ತೆ. ಇದಾಗಿ ಕೆಲವು ದಿನಗಳ ನಂತರ ನೋಡಿದ್ರೆ ರಾಜು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಅಂತ ರಾಧಿಕಾಗೆ ಗೊತ್ತಾಗುತ್ತೆ. ಇದಾಗಿ 2 ವರ್ಷಗಳ ನಂತರ ರಾಧಿಕಾಳ ತಂದೆ ತಾಯಿ ಬೇರೊಬ್ಬ ಹುಡುಗನ ಜೊತೆ ಇವಳ ಮದುವೆಯನ್ನ ಮಾಡಿಸಿರ್ತಾರೆ. ಆದ್ರೆ ಈಗ ರಾಧಿಕಾಗೆ ಆ ರಾಜುನ ಆತ್ಮ ಹಾಗೂ ತಾನು ಅಬೋಷನ್ ಮಾಡಿಸಿದ್ದ ಆ ಮಗುವಿನ ಆತ್ಮ ಕಾಟ ಕೊಡೋದಕ್ಕೆ ಶುರು ಮಾಡುತ್ತವೆ. ಈಗ ಪ್ರೆಸೆಂಟ್ ನಲ್ಲಿ ವಾಚ್ಮ್ಯಾನ್ ಅಮೃತಾಗೆ ರಾಜು ಹಾಗೂ ಆ ಮಗುವಿನ ಆತ್ಮ ರಾಧಿಕಾಳನ್ನ ಸಾಯಿಸಿ ಬಿಟ್ಟು ಅಂತ ಹೇಳ್ತಾನೆ. ಆ ದಿನ ಸಾಯಂಕಾಲ ಅಮೃತ ವಾಪಸ್ ಮನೆಗೆ ಹೋದಾಗ ಇವಳ ಮನೆಯಲ್ಲಿ ವಸ್ತುಗಳೆಲ್ಲ ಚಲ್ಲಪಿಲ್ಲಿಯಾಗಿ ಬಿದ್ದಿರುತ್ತವೆ. ಏನಾಯ್ತು ಅಂತ ನೋಡ್ತಿರುವಾಗ ಅಮೃತಗೆ ತುಂಬಾನೇ ವಿಚಿತ್ರವಾಗಿರುವ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಅದೇ ಸಮಯಕ್ಕೆ ಈಕೆಗೆ ಇವಳ ತಂದೆ ಕಾಳಿದಾಸ್ ಬರೀತಿದ್ದ ಡೈರಿ ಸಿಗುತ್ತೆ. ಅದರಲ್ಲಿ ಮ್ಯಾನ್ಷನ್ 24 ನ ರೂಮ್ ನಂಬರ್ 24 ನ ಬಗ್ಗೆ ಒಂದಷ್ಟು ವಿಷಯಗಳನ್ನ ಬರೆದಿರುತ್ತೆ. ಸ್ನೇಹಿತರೆ, ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ಮೂಲಕ ಅಬ್ಬಂಗಲಿಯ ರೂಮ್ ನಂಬರ್ 24 ನ ಬಗ್ಗೆ ಕಾಳಿದಾಸ್ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಿರೋ ರೀತಿ ನಮಗೆ ತೋರಿಸಲಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮತ್ತೆ ಆ ಬಂಗಲೆಗೆ ಹೋಗಿ ರೂಮ್ ನಂಬರ್ 24 ಅನ್ನ ಚೆಕ್ ಮಾಡ್ತಾಳೆ. ನೋಡಿದ್ರೆ ಅದು ಲಾಕ್ ಆಗಿರುತ್ತೆ. ಆಗ ಅಲ್ಲಿಗೆ ಬಂದ ಆ ವಾಚ್ಮ್ಯಾನ್ ಆ ರೂಮ್ ಅನ್ನ ಓಪನ್ ಮಾಡೋದಕ್ಕೆ ಬಿಡದೆ ಆ ಬಂಗಲೆಯ ರೂಮ್ ನಂಬರ್ 307 ನ ಒಂದು ಸ್ಟೋರಿಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ವಾಚ್ಮ್ಯಾನ್ ಹೇಳಿದ ಮೊದಲ ಸ್ಟೋರಿಯಲ್ಲಿ ಮೆಡಿಕಲ್ ಶಾಪ್ಗೆ ಒಬ್ಬ ವ್ಯಕ್ತಿ ಸರ್ಜಿಕಲ್ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದಿದ್ದ ಅಲ್ವಾ. ಅವನ ಹೆಸರು ಲಿಲ್ಲಿ. ಅವನ ಬಗ್ಗೆನೇ ಈ ಸ್ಟೋರಿ ಇರುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಈತ ಸರ್ಜಿಕಲ್ ಐಟಮ್ಸ್ ಗಳನ್ನ ಯಾಕೆ ವಿಚಾರಿಸ್ತಿದ್ದ
ಮಾಡ್ತಿದ್ದ ಅಂದ್ರೆ ಈತ ಒಬ್ಬ ಸೈಕೋಪಾತ್ ಆಗಿದ್ದ ಹುಡುಗಿಯರನ್ನ ಕೊಲೆ ಮಾಡಿ ಅವರ ಮಾಂಸವನ್ನ ತಿಂತಿರ್ತಾನೆ. ಆ ದಿನ ರಾತ್ರಿ ಸುಲ್ತಾನ ಎಂಬ ಒಬ್ಬಳು ಪ್ರಾಸ್ಟಿಟ್ಯೂಟ್ ಹುಡುಗಿಯನ್ನ ತನ್ನ ರೂಮ್ಗೆ ಕರೆದುಕೊಂಡು ಬರ್ತಾನೆ. ಸುಲ್ತಾನಗೆ ಡ್ರಿಂಕ್ಸ್ ಮಾಡಿಸಿ ತಾನು ಕೊನೆಯದಾಗಿ ಕೊಲೆ ಮಾಡಿದ್ದ ಹುಡುಗಿಯ ಮಾಂಸವನ್ನ ತಿನ್ನಿಸ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಇಬ್ಬರಿಗೂ ಆ ರೂಮ್ ನಲ್ಲಿ ತುಂಬಾನೇ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಹೆದರಿಕೊಂಡ ಲಿಲ್ಲಿ ಏನದು ಅಂತ ನೋಡ್ತಿರುವಾಗ ಈತ ಕೊನೆಯದಾಗಿ ಕೊಲೆ ಮಾಡಿದ್ದ ಜೆಸ್ಸಿಯ ಪ್ರೇತಾತ್ಮ ಇಬ್ಬರನ್ನು ಸಾಯಿಸಿ ಬಿಡುತ್ತೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಈಗ ಅಮೃತ ಈ ಎಲ್ಲ ಕತೆಗಳನ್ನ ಕೇಳಿದ ನಂತರ ಹೆದರಿಕೊಳ್ಳದೆ ವಾಚ್ಮನ್ ಬಳಿ ರೂಮ್ ನಂಬರ್ 24ರ ಬೀಗವನ್ನ ಕೇಳ್ತಾಳೆ. ಇಷ್ಟೆಲ್ಲ ಹೇಳಿದ್ರು ಕೂಡ ನಿನಗೆ ಭಯವಾಗ್ತಿಲ್ವಾ ಅಂತ ಆ ವಾಚ್ಮನ್ ತನ್ನ ಬಳಿ ಇದ್ದ ರೂಮ್ ನಂಬರ್ 24ರ ಬೀಗವನ್ನ ಕೊಡ್ತಾನೆ. ಆ ರೂಮ್ ನ ಒಳಗಡೆ ಹೋಗಿ ಅಲ್ಲಿದ್ದ ಟೇಬಲ್ ಅನ್ನ ಪಕ್ಕಕ್ಕೆ ಸರಿಸಿದಾಗ ಅದರ ಕೆಳಗಡೆ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಒಂದು ಸೀಕ್ರೆಟ್ ಡೋರ್ ಇರುತ್ತೆ. ವಾಚ್ಮನ್ ಗೆ ಹೊರಗಡೆನೆ ಇರೋದಕ್ಕೆ ಹೇಳಿ ಅಮೃತ ತಕ್ಷಣ ಅದರ ಒಳಗಡೆ ಹೋಗ್ತಾಳೆ. ಹೀಗೆ ಸ್ವಲ್ಪ ದೂರ ಒಳಗಡೆ ಬಂದು ನೋಡಿದಾಗ ಗೋಡೆಗೆ ಒಂದು ದಾರ ಸಿಕ್ಕಿ ಹಾಕಿಕೊಂಡಿರೋದನ್ನ ನೋಡ್ತಾಳೆ. ಆ ದಾರವನ್ನ ನೋಡ್ತಿದ್ದ ಹಾಗೇನೆ ಅಮೃತ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಆ ದಾರವನ್ನ ಈಕೆನೆ ತನ್ನ ತಂದೆ ಕಾಳಿದಾಸ್ನ ಕೈಗೆ ಕಟ್ಟಿರ್ತಾಳೆ. ಆ ದಾರ ಇಲ್ಲಾಕಿದೆ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಇವಳ ತಂದೆ ಕಾಳಿದಾಸ್ನ ಡೆಡ್ ಬಾಡಿಯನ್ನ ಆ ಗೋಡೆಯ ಒಳಗಡೆ ಹೂತು ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ನಗುತ್ತಾ ಅಲ್ಲಿಗೆ ಬಂದ ವಾಚ್ಮನ್ ಸೀತಾರಾಮ್ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಈತ ಅಸಲಿಗೆ ವಾಚ್ಮನ್ ಅಲ್ಲವೇ ಅಲ್ಲ. ಈತ ಕೂಡ ಕಾಳಿದಾಸ್ ಹಾಗೂ ಜೈರಾಮ್ನ ಜೊತೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರುವ ಒಬ್ಬ ಆಫೀಸರ್. ಈತ ಅಮೃತ ಇಲ್ಲಿಗೆ ಬಂದು ತನ್ನ ತಂದೆಯ ಸಾವಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತಾನೆ ಇಷ್ಟೆಲ್ಲ ಪ್ಲಾನ್ ಮಾಡಿರುತ್ತಾನೆ. ಆದ್ರೆ ಈಗ ಅಮೃತ ರಿವೀಲ್ ಮಾಡುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಈ ಸೀತಾರಾಮ್ ವಾಚ್ಮನ್ ಅಲ್ಲ, ಈತ ಕೂಡ ಒಬ್ಬ ಆಫೀಸರ್ ಅಂತ ಅಮೃತಗೆ ಮೊದಲ ದಿನವೇ ಗೊತ್ತಾಗಿರುತ್ತೆ. ಅದು ಹೇಗೆ ಅಂದ್ರೆ ತನ್ನ ತಂದೆ ಜೊತೆ ಕೆಲಸ ಮಾಡ್ತಿದ್ದ ಎಂಪ್ಲಾಯ್ಸ್ ಗಳ ಡೀಟೇಲ್ಸ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಈ ಸೀತಾರಾಮ್ನ ಫೋಟೋವನ್ನ ಕೂಡ ಅಮೃತ ನೋಡಿರ್ತಾಳೆ. ಆದ್ರೆ ಇವರೆಲ್ಲ ಸೇರಿ ತನ್ನ ತಂದೆಗೆ ಏನ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡೋದಕ್ಕೇನೆ ಅಮೃತ ನಾಟಕ ಮಾಡ್ತಾ ಇಷ್ಟು ದಿನ ಸುಮ್ಮನಿರ್ತಾಳೆ. ಈಗ ಚಿತ್ರದಲ್ಲಿ ಅಷ್ಟಕ್ಕೂ ಕಾಳಿದಾಸ್ಗೆ ಏನಾಯ್ತು, ಇವರೆಲ್ಲ ಸೇರಿ ಅವನಿಗೆ ಏನ್ ಮಾಡಿದ್ರು ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ಬಂಗಲೆಯ ರೂಮ್ ನಂಬರ್ 24ರ ಕೆಳಗಡೆ ಲಕ್ಷಾಂತರ ಕೋಟಿ ಬೆಲೆ ಬಾಳುವ ನಿಧಿ ಇದೆ ಅಂತ ಕಾಳಿದಾಸ್ಗೆ ಗೊತ್ತಾಗಿರುತ್ತೆ. ಲಕ್ಷಾಂತರ ಕೋಟಿ ಬೆಲೆ ಬಾಳುವ ನಿಧಿ ಸಿಕ್ಕಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜಯಪ್ರಕಾಶ್ ಹಾಗೂ ಸೀತಾರಾಮ್ ತಕ್ಷಣ ಆ ಬಂಗಲೆಯ ಬಳಿ ಬರ್ತಾರೆ. ಸ್ನೇಹಿತರೆ, ಕಾಳಿದಾಸ್ನ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಆ ಬಂಗಲೆಯಲ್ಲಿ ಅಸಲಿಗೆ ಈ ಹಿಂದೆ ಕೊಲೆಗಳು ಹಾಗೂ ಆತ್ಮಹತ್ಯೆಗಳು ನಡೆದಿರೋದೇನೋ ನಿಜಾನೇ. ಆದ್ರೆ ಜನಗಳು ಮಾತನಾಡಿಕೊಳ್ತಿರೋ ಹಾಗೆ ಭೂತ ಹಾಗೂ ಪ್ರೇತಾತ್ಮಗಳೇ ಜನರನ್ನ ಕೊಲೆ ಮಾಡ್ತಿವೆ ಅನ್ನೋದು ಸುಳ್ಳಾಗಿರುತ್ತೆ. ಈಗ ಅಷ್ಟೊಂದು ಬೆಲೆ ಬಾಳುವ ನಿಧಿ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಜಯಪ್ರಕಾಶ್ ಹಾಗೂ ಸೀತಾರಾಮ್ ಒಂದು ಪ್ಲಾನ್ ಮಾಡ್ತಾರೆ. ಕಾಳಿದಾಸ್ ಈ ವಿಷಯವನ್ನ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡದೆ ನಾವೇ ಈ ನಿಧಿಯನ್ನ ಹಂಚಿಕೊಳ್ಳೋಣ ಅಂತ ಹೇಳ್ತಾರೆ. ಆದ್ರೆ ತುಂಬಾನೇ ಹಾನೆಸ್ಟ್ ಆಫೀಸರ್ ಆಗಿದ್ದ ಕಾಳಿದಾಸ್ ಅದಕ್ಕೆ ಒಪ್ಪದಿದ್ದಾಗ ಸೀತಾರಾಮ್ ಕೋಪದಲ್ಲಿ ಅವನನ್ನ ಸಾಯಿಸಿ ರೂಮ್ ನಂಬರ್ 24ರ ಗೋಡೆಯ ಒಳಗಡೆ ಹೂತು ಹಾಕಿರ್ತಾನೆ. ನಂತರ ಅಮೃತಳನ್ನ ಹೆದರಿಸೋದಕ್ಕೆ ಅಂತ ಆಕೆ ಮನೆಗೆ ತಾನೇ ಜನಗಳನ್ನ ಕಳುಹಿಸಿ ದೆವ್ವ ಇದೆ ಅಂತ ಆಕೆ ಹೆದರಿಕೊಳ್ಳುವ ಹಾಗೆ ಮಾಡಿರುತ್ತಾನೆ. ಈಗ ಸೀತಾರಾಮ್ ಹಾಗೂ ಜಯಪ್ರಕಾಶ್ ಕಡೆಯ ರೌಡಿಗಳು ಅಲ್ಲಿಗೆ ಬಂದು ಅಮೃತಳನ್ನ ಸಾಯಿಸ್ಬೇಕು ಅಂತ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಕಾಳಿದಾಸ್ನ ಆತ್ಮ ತನ್ನ ಮಗಳ ಮೈ ಮೇಲೆ ಬಂದು ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೊನೆಗೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಜಯಪ್ರಕಾಶ್, ಸೀತಾರಾಮ್ ಹಾಗೂ ಆ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರನ್ನು ಸಾಯಿಸಿ ಬಿಡುತ್ತೆ. ನಂತರ ನಡೆದ ಎಲ್ಲ ವಿಷಯವನ್ನ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಆ ಬಂಗಲೆಯ ಕೆಳಗಡೆ ನಿಧಿ ಇರೋದನ್ನ ಕೂಡ ಹೇಳ್ತಾಳೆ. ಅಮೃತಳ ಧೈರ್ಯ ಹಾಗೂ ಅವಳ ಪ್ರಾಮಾಣಿಕತೆ ನೋಡಿದ ಗೌರ್ಮೆಂಟ್ ಅವಳ ತಂದೆ ಕೆಲಸ ಮಾಡ್ತಿದ್ದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಆಕೆಗೂ ಗೌರ್ಮೆಂಟ್ ಕೆಲಸವನ್ನ ಕೊಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಆ ಬಂಗಲೆಯ ಕೆಳಗಡೆ ಇರುವ ನಿಧಿಯನ್ನ ವಶಪಡಿಸಿಕೊಳ್ಬೇಕು ಅಂತ ಗೌರ್ಮೆಂಟ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ರೂಮ್ ನಂಬರ್ 24ರ ಒಳಗಡೆ ಬಂದು ಆ ಟನಲ್ ನ ಒಳಗಡೆ ಹೋದಾಗ ಅಮೃತಗೆ ಒಂದು ಬಂಗಾರದ ನಾಣ್ಯ ಸಿಗುತ್ತೆ. ನಾಣ್ಯದಲ್ಲಿ 3 ಸರ್ಪಗಳು ಆ ನಿಧಿಯನ್ನ ಕಾವಲು ಕಾಯ್ತಿರುವ ರೀತಿ ಚಿಹ್ನೆ ಇರುತ್ತೆ. ಅಮೃತ ಆ ನಾಣ್ಯವನ್ನ ಇತರೆ ಆಫೀಸರ್ಸ್ ಗಳಿಗೆ ತೋರಿಸುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ನೆಲ ಕುಸಿದು ಆಕೆ ಒಳಗಡೆ ಹೊರಟು ಹೋಗ್ತಾಳೆ. ಹಾಗೂ ಇಲ್ಲಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಸ್ನೇಹಿತರೆ, ಎಂಡ್ ಸೀನ್ ನಲ್ಲಿ ಅಮೃತ ನೆಲ ಕುಸಿದು ಒಳಗಡೆ ಹೋದ ನಂತರ ಆಕೆಗೆ ಏನಾಯ್ತು ಅಂತ ಮುಂದಿನ ಸೀಸನ್ ನಲ್ಲಿ ತೋರಿಸಬಹುದು. ಇನ್ನು ಸೀತಾರಾಮ್ ಅಮೃತಳನ್ನ ಹೆದರಿಸೋದಕ್ಕೆ ಅಂತ ಹೇಳಿದ್ದ ಆ ಹಾರರ್ ಸ್ಟೋರೀಸ್ ಗಳ ಬಗ್ಗೆ ಹೇಳೋದಾದ್ರೆ ಅವುಗಳು ನಡೆದಿರೋದು ನಿಜಾನೇ. ಆದ್ರೆ ಸಣ್ಣ ಕ್ಯಾಚ್ ಏನಂದ್ರೆ ಅವುಗಳೆಲ್ಲ ಕೂಡ ಮೆನ್ಷನ್ 24 ನಲ್ಲಿ ಆತ ಹೇಳಿದ ರೀತಿಯಲ್ಲೇ ನಡೆದಿರೋದಿಲ್ಲ. ಆತ ಅಮೃತಳನ್ನ ಹೆದರಿಸೋ
ತೋರಿಸೋದಕ್ಕೆ ಅಂತಾನೆ ಆ ಸ್ಟೋರಿಗಳಿಗೆ ಎಕ್ಸ್ಟ್ರಾ ಏನೇನೋ ಆಡ್ ಮಾಡ್ಕೊಂಡು ಕತೆ ಕಟ್ಟಿರ್ತಾನೆ. ಆದ್ರೆ ಚಿತ್ರದ ಕೊನೆಯಲ್ಲಿ ಕಾಳಿದಾಸ್ನ ಆತ್ಮ ತನ್ನ ಮಗಳ ದೇಹದ ಒಳಗಡೆ ಹೋಗಿ ಅವರನ್ನೆಲ್ಲ ಕೊಲೆ ಮಾಡಿದ್ದು ನಿಜಾನೇ ಆಗಿರುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.